ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲರಿಗೂ ಕೂಡ, ಅದರಲ್ಲೂ ಕೂಡ ಹೆಚ್ಚಿನದಾಗಿ ನಾರಾಯಣ್ ಗೌಡ್ರಿಗೆ ನಾನು ಇಲ್ಲಿ ಸ್ವಾಗತವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ KS ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಏನಕ್ಕೆ ಅಂದರೆ ಈ ವಿಚಾರಕ್ಕೆ ಮತ್ತೆ ಕನ್ನಡದ ವಿಚಾರಕ್ಕೆ, ಕನ್ನಡಿಗರ ವಿಚಾರಕ್ಕೆ ಕರ್ನಾಟಕದಲ್ಲೇನೆ ಮತ್ತೆ ನಾವು ಹೋರಾಟ ಮಾಡುವಂಥ ದಯನೀಯ ಸ್ಥಿತಿ ಇವತ್ತಿಗೆ ಎಲ್ಲಿಗೆ ಬಂದಿದೆ ಅಂದರೆ ಕರ್ನಾಟಕದಲ್ಲಿ ಬಂದು ನಿಂತಿದೆ. ಆದರೆ ಯಾರು ಕೂಡ ಎದುರು ಅವಶ್ಯಕತೆ ಇಲ್ಲ, ಯಾರು ಕೂಡ ಹಿಂಜರಿಯುವಂಥ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ನಾನು ಮೊನ್ನೆ ಕೂಡ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದೆ, ಭಾರತದಲ್ಲಿ ಯಾವಾಗ ಒಂದು ವಿಚಾರ ಅಂತ ಬರುತ್ತೆ ಅದಕ್ಕೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಫೈನಲ್ ಆಗಿರುತ್ತೆ, ಅದೇ ರೀತಿ ಕನ್ನಡ ನಾಡು ನೆಲ ಜಲ ಅನ್ನೋ ವಿಚಾರ ಬಂದಾಗ ಕರ್ನಾಟಕದಲ್ಲಿ ಕಾವಲಿಗರಾಗಿ ನಿಂತಿರುವಂತ ನಾರಾಯಣ್ ಗೌಡ್ರು ಇದ್ದಾರೆ. ಆ ಕಾರಣಕ್ಕೆ ಯಾರು ಕೂಡ ಹಿಂಜರಿಕೆ ಬೇಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅತಿ ಮುಖ್ಯವಾಗಿ ಕೆಲವೊಂದು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿರುವಂತ ಎಲ್ಲರಿಗೂ ಕೂಡ ಹೆಚ್ಚಿನ ವಿಷಯಗಳು ಗೊತ್ತಿದೆ, ಆದ್ರೂ ಕೂಡ ಕೆಲವೊಂದು ವಿಚಾರಗಳನ್ನ ನಿಮ್ಮೆಲ್ಲರಿಗೂ ಕೂಡ ಮನದಟ್ಟು ಮಾಡಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ 2024 ನೋಟಿಫಿಕೇಶನ್ ಆಗುತ್ತೆ. ಆ ಅಧಿಸೂಚನೆ ಹೊರಡಿಸಿದಾಗಿನಿಂದಲೂ ಕೂಡ ಒಂದಲ್ಲ ಒಂದು ತೊಂದರೆಯನ್ನ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾನೆ ಬಂದಿದ್ದೀರಾ. ಈಗಾಗಲೇ 4 ರಿಂದ 5 ಬಾರಿ ಏನ್ ಮಾಡಲಾಗಿತ್ತು ಅಂದ್ರೆ ಅದನ್ನ ಎಕ್ಸಾಮ್ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಲಾಗಿತ್ತು. ಆದ್ರೆ August 27 ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆದ್ರೆ ಆ ಬಾರಿ ಏನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು ಅದರಲ್ಲಿ 59ಕ್ಕೂ ಅಧಿಕ ಕ್ವಶನ್ ಗಳಲ್ಲಿ ಟ್ರಾನ್ಸ್ಲೇಷನ್ ಎರರ್ ಗಳನ್ನ ಮಾಡಿರ್ತಾರೆ, ತರ್ಜುಮೆಯನ್ನ ತಪ್ಪಾಗಿ ಮಾಡಿರ್ತಾರೆ. ಅವತ್ತಿಗೂ ಕೂಡ ನಾವು ಕೇಳ್ಕೊಳ್ತೀವಿ, ಆಗ ಇದೇ ಕರ್ನಾಟಕದ ಸಿಂಹ ಆಗಿರುವಂತಹ ನಾರಾಯಣ್ ಗೌಡ್ರು ಅವರ ಸಮ್ಮುಖದಲ್ಲಿ ಇಲ್ಲೇ ನಾವು ಹೋರಾಟವನ್ನ ಮಾಡ್ತೀವಿ. ಅವರಿಲ್ಲಿ ವೇದಿಕೆಗೆ ಬಂದು ಅವರು ಇನ್ನು ಭಾಷಣವನ್ನು ಕೂಡ ಮುಗಿಸಿರ್ಲಿಲ್ಲ. ಅದಕ್ಕೆ ಭಾಷಣವನ್ನ ಮುಗಿಸಿಕ್ಕಿಂತ ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ, ಮತ್ತೊಮ್ಮೆ ಮರುಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವತ್ತಿಗೆ ಈ ಒಂದು ಎಕ್ಸಾಮ್ ಅಲ್ಲಿ ಯಾರಿಂದ ತಪ್ಪಾಗಿತ್ತು ಅವರೆಲ್ಲರನ್ನು ಕೂಡ ರಿಲೀವ್ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ನಿಮ್ಮ ವಿದ್ಯಾರ್ಥಿಗಳನ್ನ ಒಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಅವತ್ತಿಗೆ ನಾರಾಯಣ್ ಗೌಡ್ರ ಜಾಗದಲ್ಲಿ ದಯವಿಟ್ಟು ನಾರಾಯಣ್ ಗೌಡ್ರು ನೊಂದ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಅವರ ಜಾಗದಲ್ಲಿ ನಿಂತು ನಾವು ನೋಡಿದಾಗ ನಾವು ಅನ್ಕೊಳ್ತೀವಿ ಅವ್ರು ನಮಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ರು. ಆದ್ರೆ ಯಾವಾಗ ಮುಖ್ಯಮಂತ್ರಿಗಳು ಒಮ್ಮೆ ಮರುಪರೀಕ್ಷೆಯನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ನೀವೆಲ್ಲರೂ ಕೂಡ ಇದ್ರಲ್ಲಿ ಎಷ್ಟು ಜನ ಇದ್ರಲ್ಲ ಅವರೆಲ್ಲರೂ ಕೂಡ ಅರ್ಧಕ್ಕೆ ಹೊರಟೋದ್ರಿ. ಆದ್ರೆ ನಾವು ಅವತ್ತಿಗೆ, ಯಾಕಂದ್ರೆ ನಾರಾಯಣ್ ಗೌಡ್ರು ನಮಗೆ ಸಿಗದೆ ಅಪರೂಪ, ಅಲ್ಲಿಗೆ ಅಂತ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇದ್ದಾಗ ನಮ್ಮ ಬೇಡಿಕೆಗೆ ಏನಿತ್ತು ಅವರು ಮಾತಾಡ್ಲಿಲ್ಲ, KPSC ಸುಧಾರಣೆಗಳಾಗಬೇಕು ಅಂತ ಯಾರು ಮಾತಾಡ್ಲಿಲ್ಲ. ಒಮ್ಮೆ ಮರುಪರೀಕ್ಷೆ ಆಯ್ತು ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಇಲ್ಲಿಂದ ತೆರಳಿದ್ರಿ. ಬಟ್ ಈ ಬಾರಿ ಆ ರೀತಿ ಆಗ್ಬಾರ್ದು. ಏನಕ್ಕೆ ಅಂದ್ರೆ ಇದು KS ವಿಚಾರ ಮಾತ್ರ ಅಲ್ಲ, ಈ ಬಾರಿ KS ವಿಚಾರ ಮಾತ್ರ ಅಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ KS ಅಭ್ಯರ್ಥಿಗಳು ನಾವು ಮಾತ್ರ ಅಲ್ಲ, ನಿನ್ನೆಯಿಂದ ನನಗೂ ಕೂಡ ತುಂಬಾ ಕರೆಗಳು ಬರ್ತಾ ಇದೆ. ಏನಂತ ಹೇಳ್ತಿದ್ದಾರೆ ಅಂದ್ರೆ ಸರ್ CTI ಬಗ್ಗೆ ಮಾತಾಡಿ, PDO ಬಗ್ಗೆ ಮಾತಾಡಿ, ಅಥವಾ ಬೇರೆ AEE ಎಕ್ಸಾಮ್ಗಳ ಬಗ್ಗೆ ಮಾತಾಡಿ ಅಂತ ಕೇಳ್ತಾ ಇದ್ದೀರಾ. ಇವತ್ತಿಗೆ ನಿಮ್ಮೆಲ್ಲರ ಕುಂದುಕೊರತೆಗಳಿಂದ ನಿಮ್ಮೆಲ್ಲರಿಗೂ ಏನು ದುಃಖ ದುಮ್ಮಾನಿಗಳಿದೆ ಅದೆಲ್ಲವೂ ಕೂಡ ಇವತ್ತಿಗೆ ಯಾರ ಮಡಿಲಲ್ಲಿ ಬಂದ್ ಬೀಳ್ಬೇಕು ಅಂದ್ರೆ ನಾರಾಯಣ್ ಗೌಡ್ರ ಮಡಿಲಲ್ಲಿ ಬಂದ್ ಬೀಳ್ಬೇಕು. ಏನಕ್ಕೆ ಅಂದ್ರೆ ಇವತ್ತಿಗೆ ಎಕ್ಸಾಮ್ ಆಗಿ 45 ದಿನ ಆಗಿದೆ, ಅಲ್ಲಿಗೆ 45 ರಿಂದ 50 ದಿನ ಆದ್ರೂ ಕೂಡ ಇಷ್ಟು 1,500-2,000 ಅಥವಾ ಅದಕ್ಕಿಂತ ಹೆಚ್ಚಿನ ಜನ ನಾವು ಇಲ್ಲೇನು ಬಂದು ಕೂತಿದೀವಿ. ನಾವಿಲ್ಲಿ ಬಂದಿರೋದು ಯಾರ ಮೇಲಿನ ನಂಬಿಕೆಗೋಸ್ಕರ ಅಂದ್ರೆ ನಾರಾಯಣ್ ಗೌಡರ ನಂಬಿಕೆಗೋಸ್ಕರ, ನಾರಾಯಣ್ ಗೌಡರ ಮೇಲೆ ಇರುವಂತ ನಂಬಿಕೆಗೋಸ್ಕರ. ಆ ನಂಬಿಕೆಯನ್ನು ಅವ್ರು ಉಳಿಸ್ತಾರೆ ಎನ್ನುವಂತ ನಂಬಿಕೆ ಕೂಡ ನನಗಿದೆ. ಏನಕ್ಕೆ ಅಂದ್ರೆ ಮೊನ್ನೆ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೆ, ಇಲ್ಲಿ ಈ ವಿಚಾರಕ್ಕೆ ನಮಗೆ ನಾರಾಯಣ್ ಗೌಡರು ಹೊರತಾಗಿ ಬೇರೆ ಯಾರಿಂದಲೂ ನ್ಯಾಯವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಇವ್ರನ್ನ ಇಲ್ಲ ಆಗ್ಲಿಲ್ಲ ಅನ್ನೋದಾದ್ರೆ ಇನ್ನು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ನಮ್ಮ ಕೊನೆಯ ಆಶಾ ಕಿರಣವಾಗಿ ಉಳಿದಿರುವಂತದ್ದು ಯಾರು ಅಂದ್ರೆ ಕರವೇ ಅಧ್ಯಕ್ಷರಾಗಿರುವಂತ ನಾರಾಯಣಗೌಡರು. ಇನ್ನು ಎಕ್ಸಾಮಿನ ವಿಚಾರಕ್ಕೆ ಬರೋಣ. ಅಲ್ಲಿಗೆ ಒಮ್ಮೆ ಮರುಪರೀಕ್ಷೆಯನ್ನು ಘೋಷಣೆ ಮಾಡಲಾಯಿತು. ಆದ್ರೆ ಆಗ ಇನ್ನು ಡಿಸೆಂಬರ್ 29ಕ್ಕೆ ಮತ್ತೊಮ್ಮೆ ಮರುಪರೀಕ್ಷೆಯನ್ನ ಮಾಡಲಾಗುತ್ತೆ. ಆದ್ರೆ ಒಂದು ಇಲ್ಲಿ ವಿಪರ್ಯಾಸ ಏನು ಅಂದ್ರೆ ಮೊದಲ ಬಾರಿಗೆ ಯಾವ ತಪ್ಪನ್ನ ಮಾಡಲಾಗಿತ್ತು, ಅವರಿಗೆ ತಪ್ಪುಗಳು ಮಾಡ್ಲಿಕ್ಕೆ ಬೇರೆ ದಾರಿಗಳಿತ್ತಪ್ಪ. ಆದ್ರೆ ಅದೇ ತಪ್ಪುಗಳನ್ನ ಮತ್ತೆ ಪುನರಾವರ್ತನೆ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ನೆರೆದು ಅವತ್ತಿಗೆ ಹೋರಾಟವನ್ನ ಮಾಡಿದ್ರು ಕೂಡ ಆ ತಪ್ಪನ್ನ ಯಾರು ತಿದ್ದಿಕೊಂಡಿಲ್ಲ ಅಂದ್ರೆ KPSC ತಿದ್ದುಕೊಂಡಿಲ್ಲ. ಏನಕ್ಕೆ ಅಂದ್ರೆ ಎಲ್ಲರೂ ಹೇಳ್ತಾರೆ 2011ರಿಂದಲೂ ಕೂಡ ಇವರ ಕರ್ಮಕಾಂಡ ಅಂತ. ಬಟ್ ನಾನು ಡೇಟಾವನ್ನ ಚೆಕ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ 1998 ನೋಟಿಫಿಕೇಶನ್ ಅಲ್ಲಿ ಇವ್ರದ್ದು ತೊಂದ್ರೆ, 99ರಲ್ಲಿ ಇವ್ರದ್ದು ಅವ್ಯವಹಾರ, 2004ರಲ್ಲಿ ಇವರು ಅವ್ಯವಹಾರ, ಅಲ್ಲಿಗೆ 1998 ಇಂದ ಇಲ್ಲಿವರೆಗೂ ಯಾವೆಲ್ಲ ನೋಟಿಫಿಕೇಶನ್ ಮಾಡಿದ್ದಾರೆ ಅದೆಲ್ಲದರಲ್ಲೂ ಕೂಡ ಒಂದಲ್ಲ ಒಂದು ತಪ್ಪನ್ನ ಯಾರು ಎಸಗಿದ್ದಾರೆ ಅಂತ ಕೇಳಿದ್ರೆ KPSC ಎಸಗಿರುವಂತದ್ದು. ಇನ್ನೊಂದು ವಿಚಾರ, ಈ ಬಾರಿ ಎಕ್ಸಾಮ್ ಅಲ್ಲಿ ಏನಿಲ್ಲ ಅಂದ್ರು ತಪ್ಪುಗಳು ಅಂತ ಬಂದಾಗ 50ಕ್ಕಿಂತ ಹೆಚ್ಚು ತಪ್ಪುಗಳಿದೆ. ಅಲ್ಲಿಗೆ ನಾನು ಸೀರಿಯಸ್ ನೋಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಈಗಲೂ ಕೂಡ ಯಾವುದೇ ಕನ್ನಡ ಅಭ್ಯರ್ಥಿಗಳಿಗೆ 15 ರಿಂದ 20 ಕ್ವಶನ್ಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ 200 ಕ್ವಶನ್ ಅಲ್ಲಿ 20 ಕ್ವಶನ್ಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಅನ್ನೋದಾದ್ರೆ ಅಲ್ಲಿಗೆ ಅದು 40 ಮಾರ್ಕ್ಸ್. ಅಲ್ಲಿಗೆ ಎಕ್ಸಾಮ್ ಅಲ್ಲಿ ಒಂದು ಕಟ್ ಆಫ್ ಅಂತ ಬಂದಾಗ 0.5 ಅಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಏನಾಗ್ತಾರೆ ಅಂದ್ರೆ ವಂಚಿತರಾಗ್ತಾರೆ. ಅಷ್ಟೇ ಅಲ್ಲ, ಈಗ ನಾವು ಯಾವಾಗ ಈ ಒಂದು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ವಿ, ನಾರಾಯಣ್ ಗೌಡ್ರು ಯಾವಾಗ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಅಂತ ಗೊತ್ತಾಯ್ತು. ಆಗ KPSC ಅವರು ನಿಧಾನಕ್ಕೆ ಕೆಲವೊಂದು ವಿಚಾರಗಳ ಕುರಿತಾಗಿ ಪ್ರೆಸ್ ನೋಟನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಒಂದೇನು ಅಂದ್ರೆ ಯಾವಾಗ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಲಾಯ್ತು. ಏನಕ್ಕೆ ಅಂದ್ರೆ ಒಂದು ನೆನಪಿರ್ಲಿ,
ಕಳೆದ ಬಾರಿ 106 ಪೋಸ್ಟ್ಗಳಿತ್ತು. 106 ಪೋಸ್ಟ್ ಅಲ್ಲಿ ಕನ್ನಡ ಮಾಧ್ಯಮದವರಿಗೆ ಎಷ್ಟು, ಅಲ್ಲಿಗೆ KMS ಅಂತ ನೀವೇನ್ ಮೀಡಿಯಾ ಹೇಳ್ತೀರೇನು, ಮೀಡಿಯಂ ಹೇಳ್ತೀರಾ, ಅಲ್ಲಿಗೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಕೇವಲ 3 ಸೀಟ್ಗಳನ್ನ ಮಾತ್ರ ಮೀಸಲಿಡಲಾಗಿತ್ತು. ಬಟ್ ನಾನು ಒಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾರಾಯಣಗೌಡ್ರೆ, ಈ ಸಮ್ಮುಖದಲ್ಲಿ, ನಿಮ್ಮ ಸಮ್ಮುಖದಲ್ಲಿ ಬೇಡಿಕೆಗಳಲ್ಲಿ ಇದು ಕೂಡ ಒಂದು. ಏನಕ್ಕೆ ಅಂದ್ರೆ ನಾವು ರಿಸರ್ವೇಶನ್ ಅಂತ ಬಂದಾಗ ವರ್ಟಿಕಲ್ ರಿಸರ್ವೇಶನ್, ಹಾರಿಜಾಂಟಲ್ ರಿಸರ್ವೇಶನ್ ಅಂತ ಹೇಳ್ತೀವಿ. ಅಲ್ಲಿಗೆ ಹಾರಿಜಾಂಟಲ್ ರಿಸರ್ವೇಶನ್ ಅಲ್ಲಿ ಪ್ರತಿ ಬಾರಿ ನೋಟಿಫಿಕೇಶನ್ ಅಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ 5% ಅಪ್ ಟು 5% ವರೆಗೂ ಏನನ್ನ ರಿಸರ್ವೇಶನ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ರೆ 106 ಸೀಟಲ್ಲಿ 3 ಸೀಟನ್ನು ಕೊಡಲಾಗಿತ್ತು. ಈಗ 384 ಸೀಟಲ್ಲಿ ಕೇವಲ 6 ಸೀಟುಗಳನ್ನು ಕೊಟ್ಟಿದ್ದಾರೆ. ಅಪ್ ಟು 5% ಅಂತ ಬೇಡ, 5% ವರೆಗೂ ಅಂತ ಬೇಡ, ಪ್ರತಿ ಬಾರಿ 5% ಏನು ರಿಸರ್ವೇಶನ್ ಕೊಡ್ಲೇಬೇಕು. ಈ ಬೇಡಿಕೆ ನಿಮ್ಮೆಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಾಗಿರ್ಬೇಕು. ಅದನ್ನ ನಾರಾಯಣಗೌಡರು ಕೂಡ ಅದನ್ನ KPSಗೆ ತಿಳಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ. ಇನ್ನು ಎರಡನೇ ವಿಚಾರಕ್ಕೆ ಬಂದಾಗ, ಈಗ ಕೋರ್ಟಿನ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಏನಕ್ಕೆ ಅಂದ್ರೆ ಸಬ್ಜುಡಿಸ್ ಆಗ್ಬೋದು, ಬಟ್ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಬಟ್ ಇನ್ನೊಂದು ಪಾಯಿಂಟ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ KPSC ವಿಚಾರಕ್ಕೆ ಯಾವಾಗಲೆಲ್ಲ ಆಡಳಿತಾತ್ಮಕ ನ್ಯಾಯಮಂಡಳಿ ನಾವು ಹೋಗ್ತೀವಿ, ಯಾವತ್ತಿಗೂ ಕೂಡ ಆಡಳಿತಾತ್ಮಕ ನ್ಯಾಯಮಂಡಳಿಯ ಮಂಡಳಿಗೆ ಹೋದಂತ ಸಂದರ್ಭದಲ್ಲಿ KPSC ವಿರುದ್ಧ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಕನ್ನಡಿಗರಿಗೆ ನ್ಯಾಯ ಸಿಕ್ಕಿಲ್ಲ, ಕನ್ನಡದ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಿಲ್ಲ, ಅಥವಾ ಪರೀಕ್ಷಾರ್ಥಿಗಳಿಗೆ ನ್ಯಾಯ ಸಿಕ್ಕಿಲ್ಲ. ಒಂದು ಪಾಯಿಂಟ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಯಾವಾಗ್ಲೂ ಕೂಡ ನಾವು ಹೋರಾಟವನ್ನು ಅವಾಗ ಮಾಡ್ತಾನೆ ಇರ್ತೀವಿ KPSC ವಿರುದ್ಧ. ಆದ್ರೆ ಪ್ರತಿ ಬಾರಿ ಕೊನೆಯದಾಗಿ ಒಂದಿಷ್ಟು ಜನ ಹೇಳ್ತಾರೆ ನಾವು ತುಂಬಾ ಹೋರಾಟ ಮಾಡಿದ್ವಿ, ಆದ್ರೆ ಹೋರಾಟ ಮಾಡಿದ ನಂತರ KPSC ಗೆದ್ದಿತ್ತು, ಅಭ್ಯರ್ಥಿಗಳು ಸೋತೆವು ಅಂತ. ಆದ್ರೆ ಈ ಬಾರಿ KPSC ಸೋಲ್ಲೇಬೇಕು, ಈ ಬಾರಿ ಅಭ್ಯರ್ಥಿಗಳು ಗೆಲ್ಲೇಬೇಕು. ಆ ಗೆಲ್ಲುವವರೆಗೂ ಕೂಡ ಯಾರು ಇಲ್ಲಿಂದ ಕದ್ದಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ KS ವಿಚಾರ. ಏನಕ್ಕೆ ಅಂದ್ರೆ ಟ್ರಾನ್ಸ್ಲೇಷನ್ ಅಲ್ಲಿ ಯಾವ ರೀತಿ ತರ್ಜುಮೆಯಲ್ಲಿ ಯಾವೆಲ್ಲ ರೀತಿಯಲ್ಲಿ ತಪ್ಪಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಇಲ್ಲಿರುವಂತ ಮುಖಂಡರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲೆಲ್ಲ ಎಕ್ಸ್ಪೋರ್ಟ್ ಏನೋ ರಫ್ತು ಸಮಥಿಂಗ್ ಏನೋ ಇರುತ್ತೆ, ಇಲ್ಲಿ ಇಂಪೋರ್ಟ್ ಆಮದು ಅಂತ ಹೇಳ್ತಾರೆ. ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಕಡೆ ಎಕ್ಸ್ಪೋರ್ಟ್ ಅಂತ ಇದ್ರೆ ಈ ಕಡೆ ಆಮದು, ಇಲ್ಲ ಇಂಪೋರ್ಟ್ ಅಂತ ಇದ್ರೆ ಈ ಕಡೆ ರಫ್ತು ಅಂತ ಹೇಳ್ತಾರೆ. ಈ ತರದ ಅತಂತ್ರ ಸ್ಥಿತಿಯಲ್ಲಿ ಇವತ್ತಿಗೆ ಅಭ್ಯರ್ಥಿಗಳ ಎಕ್ಸಾಮ್ ಅನ್ನು ಬರೆಯುವಂತ ಸ್ಥಿತಿಗೆ ಇವತ್ತಿಗೆ ಕರ್ನಾಟಕದಲ್ಲಿ ನಾವು ಬಂದು ನಿಂತಿರುವಂತದ್ದು. ಆ ಕಾರಣಕ್ಕೆ ನಾನು ಯಾರಲ್ಲಿ ಕೇಳ್ಕೊಳ್ತಿದ್ದೀನಿ ಅಂದ್ರೆ ನಾರಾಯಣಗೌಡರಲ್ಲಿ ಕೇಳ್ಕೊಳ್ತಿದ್ದೀನಿ. ಏನಕ್ಕೆ ಅಂದ್ರೆ ಮೊದಲ ಬೇಡಿಕೆ ಕೇವಲ ಎಕ್ಸಾಮ್ ರೀನೋಟಿಫಿಕೇಶನ್ ಮಾಡಿ ಅನ್ನೋದು ಮಾತ್ರ ಅಲ್ಲ, ನಾನು ಈ ಬಾರಿನೂ ಹೇಳ್ತೀನಿ. ಅದರ ಜೊತೆಯಲ್ಲಿ ಅದಕ್ಕಿಂತ ಮುಖ್ಯವಾಗಿ ಇನ್ನು ಯಾವ್ದೆಲ್ಲ ಆಗ್ಬೇಕು ಅಂದ್ರೆ, ಏನಕ್ಕೆ ಅಂದ್ರೆ ಇದರಲ್ಲಿ ಕೇವಲ ಎಕ್ಸಾಮ್ ಅನ್ನ ಯಾರು ಪಾಸ್ ಆಗಿಲ್ಲ ಅವ್ರು ಮಾತ್ರ ಬಂದಿಲ್ಲ, ಎಕ್ಸಾಮ್ ಅಲ್ಲಿ ಯಾರೆಲ್ಲ ಪಾಸ್ ಆಗಿದ್ದಾರೆ ಅವರು ಕೂಡ ಇಲ್ಲಿಗೆ ಬಂದಿರುವಂತದ್ದು. ಆ ರೀತಿ ತುಂಬಾ ಜನಕ್ಕೆ ಇದಿದ್ರೆ ಬಂದಿ, ನನ್ನ ಹಾಲ್ ಟಿಕೆಟ್ ನಾನು ಕೊಡ್ತೀನಿ, ನಿಮ್ಮ ಹಾಲ್ ಟಿಕೆಟ್ ಅನ್ನ ಕೊಡಿ. ಏನಕ್ಕೆ ಅಂದ್ರೆ ಅವರೆಲ್ಲರಿಗೂ ಕೂಡ ಯಾವ ಪ್ರೋಸೆಸ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ KPSC ಪ್ರೋಸೆಸ್ ಮೇಲೆ ನಂಬಿಕೆ ಇಲ್ಲ. ಏನಕ್ಕೆ ಅಂದ್ರೆ ನಾರಾಯಣಗೌಡ್ರ ಕಳೆದ ಬಾರಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅವತ್ತಿಗೆ ಈ KPSC ವಿಚಾರದಲ್ಲಿ ಯಾರೆಲ್ಲ ಅವ್ಯವಹಾರದಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ರಿಲೀವ್ ಮಾಡಿ ಅಂತ ಹೇಳಲಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಯಾರನ್ನ ಚೇಂಜ್ ಮಾಡಿಲ್ಲ ಅಂದ್ರೆ ಎಕ್ಸಾಮಿನೇಷನ್ ಕಟ್ಟೋರನ್ನ ಚೇಂಜ್ ಮಾಡಿಲ್ಲ. ಏನಕ್ಕೆ ಅಂದ್ರೆ ನಮ್ಮ ಬೇಡಿಕೆ KS ಎಕ್ಸಾಮ್ ಅಥವಾ ರೀನೋಟಿಫಿಕೇಶನ್, ಎಕ್ಸಾಮ್ ಬೇಡ. ಏನಕ್ಕೆ ಅಂದ್ರೆ ಒಂದು ಪಾಯಿಂಟ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. KS ಎಕ್ಸಾಮ್ ಆಯ್ತು ಅಂದ್ರೆ ಈಗ ಯಾರು ಎಕ್ಸಾಮ್ ಅನ್ನ ಪಾಸ್ ಆಗಿದ್ದೀರಾ ಅವ್ರೇನ್ ಮಾಡ್ತಾರೆ, ಅವ್ರು ಬಂದು ಲಿಟಿಗೇಷನ್ ಹಾಕೊಳ್ತಾರೆ, ಸುಮ್ನೆ ಕೋರ್ಟ್ ಅಲ್ಲಿ ಕಾನ್ಫ್ಲಿಕ್ಟ್ ಆಗುತ್ತೆ. ಈಗ ಕನ್ನಡ ವಿದ್ಯಾರ್ಥಿ ಅಥವಾ ಇಂಗ್ಲಿಷ್ ವಿದ್ಯಾರ್ಥಿಗಳು ಇವ್ರ ಮಧ್ಯೆನೆ ತಂದಿಟ್ಟಂತ ಆಗುತ್ತೆ. ಆ ಕಾರಣಕ್ಕೆ ಎಲ್ಲರೂ ಕೂಡ ಯಾರು ಕೂಡ ಮರುಪರೀಕ್ಷೆ ಬಗ್ಗೆ ಮಾತಾಡಬೇಡಿ, ಎಲ್ಲರೂ ಕೂಡ ಮರು ಅಧಿಸೂಚನೆಯ ಪರವಾಗಿ ಮಾತಾಡಿ ಅಂತ ಹೇಳ್ತೀರಿ. ಇನ್ನೊಂದು ವಿಚಾರ ಏನಕ್ಕೆ ಅಂದ್ರೆ, ಯಾಕಂದ್ರೆ ವಿದ್ಯಾರ್ಥಿಗಳೆಲ್ಲ ಬುದ್ಧಿವಂತರೇ, ನನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಏನಕ್ಕೆ ಅಂದ್ರೆ ಇಲ್ಲಿ ಹೋರಾಟ ಮಾಡಿದ ನಂತರ ಸರ್ಕಾರ ಇಲ್ಲೇ ಸ್ಪಂದಿಸಬಹುದು, ಇಲ್ಲ ಅಂದ್ರೆ ಇಲ್ಲಿಂದ ಒಂದು ನಿಯೋಜನೆಯನ್ನ ಕರ್ಕೊಂಡು ಹೋಗ್ಬೋದು. ಆಗ ಒಂದು ಡೆಲಿಗೇಷನ್ ಏನಾಗುತ್ತೆ, ಆಗ ಮುಖ್ಯಮಂತ್ರಿಗಳಿಂದ ಅಥವಾ CM ಆಫೀಸ್ ಇಂದ ಅಥವಾ ಅವರ ಕಡೆಯಿಂದ ಏನಂತ ಒಂದು ಬೇಡಿಕೆಯನ್ನ ಇಡ್ತಾರೆ ಅವರು ಅಂತ ಕೇಳಿದ್ರೆ, ಈಗಾಗಲೇ 384 ಪೋಸ್ಟ್ ಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ, ಪ್ರಿಲಿಮ್ಸ್ ಆಗಿದೆ, ಇನ್ನೇನು ಮಾರ್ಕ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಈಗ ಮೇನ್ಸ್ ಗೆ DAF ಡೀಟೇಲ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕಿತ್ತು, ಬಟ್ ನಿನ್ನೆ ಅದಕ್ಕೆ ಕ್ಯಾಟಲ್ ಏನ್ ಸಿಕ್ಕಿದೆ, ಸ್ಟೇ ಸಿಕ್ಕಿದೆ. ಆ ಕಾರಣಕ್ಕೆ ಹೆಂಗೋ ಪ್ರೋಸೆಸ್ ಆಗೋಗ್ಬಿಡ್ಲಿ, ಮತ್ತೆ ಮುಂದೆ 300 ಸೀಟ್ಗಳಿಗೆ ಅಧಿಸೂಚನೆ ಹೊರಡಿಸ್ತೀವಿ. ಆ ಕಾರಣಕ್ಕೆ ಇದನ್ನ ಕೈ ಬಿಡಿ ಅಂತ ಕೇಳ್ಕೊಂಡ್ರೆ ನಾರಾಯಣಗೌಡ್ರೆ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡ್ಬೇಡಿ. ಏನಕ್ಕೆ ಅಂತ ಕೇಳಿದ್ರೆ ನಾವು ಹೇಳೋಣ, ಮುಂದಿನ ಬಾರಿ ಎಕ್ಸಾಮ್ ಅನ್ನ ಬರ್ದಾಗ ಎಲ್ಲರೂ ಮತ್ತೆ ಬರ್ದೇ ಬರೀತೀವಿ, ತಲೆ ಕೆಡಿಸ್ಕೋಬೇಡಿ. ಏನಕ್ಕೆ ಅಂದ್ರೆ ಆಲೆ ಯಾರ್ಯಾರು ಸಿಗ್ಬೇಕು ಅವ್ರಿಗೆ ಸಿಕ್ಕದೆ ಸೀಟ್ಗಳು. ಆದ್ರೆ ಮುಂದಿನ ಬಾರಿ ಏನ್ ಎಕ್ಸಾಮ್ ಅನ್ನ ಬರೀತೀವಲ್ಲ ಅವ್ರು ಆ ರೀತಿ ಕೇಳಿದಾಗ ನಾವೇನ್ ಹೇಳ್ಬೇಕು ಅಂದ್ರೆ, ಈ 384 ಸೀಟ್ಗಳಿಗೆ ನೀವೇನ್ ಹೇಳ್ತಿದ್ರ ಅದೇ 300 ಪೋಸ್ಟ್ ಅನ್ನ ಆಡ್ ಮಾಡಿ 684 ಇಲ್ಲ 700 ಪೋಸ್ಟ್ಗೆ ಹೊಸ ಅಧಿಸೂಚನೆಯನ್ನ ಕರೀರಿ. ಆಗ ಹೆಚ್ಚಿನ ಜನ ಇನ್ನೂ ಸಂತೋಷವಾಗಿ ಜನ ಪ್ರತಿಕ್ರಿಯಿಸ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಈ ಒಂದು ವಿಚಾರ ಅಂತ ಬಂದಾಗ ಕೊನೆಯದಾಗಿ ನಾವು ಯಾರ ಬಳಿ ಬಂದು ಕೂತಿದೀವಿ, ನಾರಾಯಣಗೌಡರ ಬಳಿ ಮಾತ್ರ. ಅಲ್ಲಿಗೆ ನಾರಾಯಣಗೌಡರು ಮುಂದೆ ಯಾವ ರೀತಿ ಕರೆಯನ್ನ ಕೊಡ್ತಾರೆ ದಯವಿಟ್ಟು ಎಲ್ಲರೂ ಕೂಡ ಅದನ್ನ ಪಾಲಿಸಿ. ಏನಕ್ಕೆ ಅಂದ್ರೆ ಈ ಕ್ಷಣಕ್ಕೂ ಕೂಡ ನಾನು ಹೇಳ್ತೀನಿ, ಇವರಿಂದಾಗಿ ಹೊರತು ಬೇರೆ ಯಾರಿಂದಲೂ ಕೂಡ ಈ ಒಂದು ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಳುವಂತೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂದ್ರೆ
ಕನ್ನಡದ ವಿಚಾರ ಅಂತ ಬಂದಾಗ ಪ್ರತಿ ಬಾರಿ ಕೂಡ ಎಲ್ಲರೂ ಗೌರವದಿಂದ ಎದ್ದು ನಿಲ್ಲುವಂತೆ ಮಾಡುವಂತದ್ದು ಯಾರು ಅಂತ ಕೇಳಿದ್ರೆ ನಾರಾಯಣಗೌಡರು. ಮೊನ್ನೆ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು. ಏನಕ್ಕೆ ಅಂದ್ರೆ ಡಿಸೆಂಬರ್ ತಿಂಗಳು ಅಂತ ಬಂದಾಗ ನಮ್ಗೇನೋ ಸ್ವಲ್ಪ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಡಿಸೆಂಬರ್ ತಿಂಗಳು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಈಗ ಏನು ಒಂದು ನಾಮಫಲಕ ಅಂತ ಬಂದಾಗ, ಒಂದು ನೇಮ್ ಬೋರ್ಡ್ ಅಂತ ಬಂದಾಗ ಅದ್ರಲ್ಲಿ 60% ಏನು ಕನ್ನಡ ಇರಲೇಬೇಕು ಅಂತ ಹೇಳಿದಾರಲ್ಲ, ಅದು ಯಾರಿಂದ ಆಗಿದ್ದು ಅಂತ ಕೇಳಿದ್ರೆ ನಾರಾಯಣಗೌಡರಿಂದಲೇ ಆಗಿದ್ದಂಥದ್ದು. ಏನಕ್ಕೆ ಅಂದ್ರೆ ಅವರು ಇಲ್ಲಿವರೆಗೂ ಅವರ ಸ್ವಂತ ವಿಚಾರಕ್ಕೆ ಹೋಗಿ ಕೇಸ್ಗಳನ್ನ ಹಾಕಿಸ್ಕೊಂಡಿಲ್ಲ. ಅವ್ರು ಕೇಸ್ಗಳನ್ನ ಹಾಕಿಸ್ಕೊಂಡಿರುವಂತದ್ದು ಯಾರ ವಿಚಾರಕ್ಕೆ ಅಂತ ಕೇಳಿದ್ರೆ ಕನ್ನಡದ ವಿಚಾರಕ್ಕೋಸ್ಕರ, ಕನ್ನಡಿಗರ ವಿಚಾರಕ್ಕೋಸ್ಕರ, ಕನ್ನಡ ನಾಡು ನೆಲ ಜಲದ ವಿಚಾರಕ್ಕೋಸ್ಕರ. ಅವ್ರ ಮೇಲೆ 43, 15, 20 ಒಂದೊಂದು ಬಾರಿ 15-20 ಕೇಸ್ಗಳನ್ನ ಹಾಕ್ತಾರೆ. ಅವರು ಕೂಡ ಮೊನ್ನೆ ಹೇಳ್ತಾ ಇದ್ರು 16 ದಿನ ಜೈಲಿಗಟ್ಟಿದ್ರು ಅಂತ. ಆದ್ರೆ 16 ದಿನ ಜೈಲಿಗಟ್ಟಂತ ವ್ಯಕ್ತಿ ಯಾವ ರೀತಿ ಬದಲಾಗಿ ಬರ್ತಾರೆ, ಅವ್ರು ಇನ್ ಬೇರೆ ಯಾವುದೇ ವಿಷಯ ಬೇಡ ಅಂತ ಕೈ ತೊಳೆದು ನಿಲ್ತಾರೆ. ಆದ್ರೆ ಆ ವ್ಯಕ್ತಿಯ ಮುಖವನ್ನ ನೋಡಿದಾಗ ನಾನು ಅಲ್ಲಿ ಹೋಗಿದ್ದು ಸಾರ್ಥಕ ಭಾವ ಇದೆ ಎನ್ನುವಂತ ಮನೋಭಾವನೆ ಇವತ್ತಿಗೆ ನಾವು ಯಾರಲ್ಲಿ ಕಾಣ್ತಿದ್ವಿ ಅಂದ್ರೆ ನಾರಾಯಣಗೌಡರಲ್ಲಿ ನಾವು ಕಾಣ್ತಿರುವಂತದ್ದು. ಆ ಕಾರಣಕ್ಕೆ ಕೊನೆಯದಾಗಿ ನನ್ನದನ್ನ ಬೇಡಿಕೆ ಏನು ಅಂದ್ರೆ, ಈ ಒಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೆಲವೊಂದು ಬೇಡಿಕೆಗಳನ್ನ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದೇನು ಅಂದ್ರೆ, ಈ ಒಂದು ಅಧಿಸೂಚನೆಯನ್ನ ವಾಪಸ್ ತೆಗೆದುಕೊಂಡು ಮರು ಅಧಿಸೂಚನೆ ಉಡಿಸಬೇಕು. ಇದು ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ ಅಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಯಾರಿದ್ದಾರೆ, ಆ ಜ್ಞಾನೇಂದ್ರ ಕುಮಾರ್ ಅಥವಾ ಗಂಗ್ವಾರದ್ ಏನ್ ಹೇಳ್ತೀವಿ ಆ ವ್ಯಕ್ತಿಯನ್ನ ಬದಲಾಯಿಸಬೇಕು, ಈ ಕೂಡಲೇ ಬದಲಾಯಿಸಬೇಕು ಅಂತ ಹೇಳ್ತೀನಿ. ಎರಡನೇದು. ಇನ್ನು ಮೂರನೇ ವಿಚಾರ, ನಮ್ಗೆ ಈಗ ತಾನೇ ಆ ಒಂದು ಮಾಹಿತಿ ಬಂದಿರುವಂತದ್ದು, ಅದ್ರ ಸತ್ಯಾಸತ್ಯತೆಯನ್ನ ಪರಿಶೀಲಿಸೋಣ. ಬಟ್ ಒಂದು ಮಾಹಿತಿ ನೆನಪಿರ್ಲಿ, ಈಗ ಜಾಯಿಂಟ್ ಎಕ್ಸಾಮಿನೇಷನ್ ಕಂಟ್ರೋಲ್ ಯಾರನ್ನ ಹಾಕ್ಲಾಗಿದೆ, ಆ ವ್ಯಕ್ತಿ ಮತ್ತೊಬ್ಬ ಯಾರೋ IAS ಅಧಿಕಾರಿ ತನಗೆ ಬೇಕಾದಂತ ವ್ಯಕ್ತಿಯನ್ನ ಹಾಕಿ ಕೂರಿಸಿರುವಂತದ್ದು. ಇವತ್ತಿಗೆ ಅದೇ ವ್ಯಕ್ತಿ ನಮ್ಮನ್ನ ಮುಖ್ಯಮಂತ್ರಿಗಳಿಗೆ ಮೀಟ್ ಮಾಡೋದೇ ತಡೀತಿದ್ದಾರೆ. ಆ ವ್ಯಕ್ತಿಯ ಹೆಸರು ನಾನೇನು ಹೇಳಿಕ್ ಭಯ ಪಡಲ್ಲ. ಯಾರು ಅಂತ ಕೇಳಿದ್ರೆ LK ಅಧ್ಯಕ್ಷ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ಈಗ ಎಕ್ಸಾಮಿನೇಷನ್ ಕಂಟ್ರೋಲರ್ ಜೊತೆಯಲ್ಲಿ ಯಾರು ಜಾಯಿಂಟ್ ಕಂಟ್ರೋಲ್ ಇದ್ದಾರೆ ಅವರು ಕೂಡ ಬದಲಾಗಬೇಕು. ಇದು ನಮ್ಮ ಎರಡನೇ ಬೇಡಿಕೆ. ಇನ್ನು ಮೂರನೇದೇನು ಅಂದ್ರೆ, ಇದು ಎಲ್ಲದಕ್ಕಿಂತ ಅತಿ ದೊಡ್ಡ ಬೇಡಿಕೆ. ಏನಕ್ಕೆ, ಅಲ್ಲೆಲ್ಲೋ ಮಧ್ಯಪ್ರದೇಶದಲ್ಲಿ ಅಲ್ಲೂ ಕೂಡ ಹಿಂದಿ ವಾಲಗಳಿದ್ದಾರೆ, ಹಿಂದಿ ಮಾತಾಡ್ತಾರೆ, ಓಕೆ. ಆದ್ರೆ ಆ ರಾಜ್ಯದಲ್ಲಿ ಯಾವ ರೀತಿ ಹೇಳಲಾಗುತ್ತೆ ಅಂದ್ರೆ, ಇಂಗ್ಲಿಷ್ ಅಲ್ಲಿ ಏನೇ ತಪ್ಪಾದ್ರೂ ಕೂಡ ಹಿಂದಿ ಭಾಷೆ ನೋಡ್ಕೊಳ್ಳಿ, ಅದೇ ಅಂತಿಮ ಅಂತ ಹೇಳಿ ಮಧ್ಯಪ್ರದೇಶ ಹೇಳೋದಾದ್ರೆ, ನಾವ್ ಯಾವಾಗ್ಲೂ ಕೂಡ ಇಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಏನಿಲ್ಲ. ಬಟ್ ಒಂದು ನೆನಪಿರ್ಲಿ, ನಾವ್ ಯಾವತ್ತಿಗೂ ಕೂಡ ನಮ್ಮ ಸಂಸ್ಕೃತಿಯನ್ನ ಬಿಡಬಾರ್ದು, ನಾವ್ ಯಾವತ್ತಿಗೂ ಕೂಡ ನಮ್ಮ ಏನು ಭಾಷೆಯನ್ನ ಬಿಡಬಾರ್ದು. ಏನಕ್ಕೆ ಅಂದ್ರೆ ತಾಯಿ ಭಾಷೆ ಯಾವುದು ಅಂದ್ರೆ ಕನ್ನಡ. ಆದ್ರೆ ಇಲ್ಲಿ ಏನಂತ ಹೇಳಲಾಗುತ್ತೆ ಅಂದ್ರೆ, ಪ್ರತಿಯೊಂದು ವಿಚಾರಕ್ಕೂ ಕನ್ನಡ 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 ಅಂತ ಹೇಳ್ತೀರಾ. ಆದ್ರೆ ಇಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ, ಒಂದು ಕ್ವಶನ್ ಅನ್ನ ತೆಗಿಬೇಕಾದ್ರೆ ಯಾವ ಭಾಷೆಯಲ್ಲಿ ತೆಗೆಯಲಾಗುತ್ತೆ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ. ಅಲ್ಲಿ ಇಂಗ್ಲಿಷ್ ಅಲ್ಲಿ ಕ್ವಶನ್ ಅನ್ನ ಫ್ರೇಮ್ ಮಾಡಿ ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡ್ತಿದ್ದಾರೆ. ಆದ್ರೆ ತರ್ಜುಮೆ ಮಾಡೋದ್ರಲ್ಲೂ ಕೂಡ ಇವತ್ತಿಗೆ ತುಂಬಾ ಎಡವಟ್ಟುಗಳನ್ನ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಈಗಾಗಲೇ ರೀಸೆಂಟ್ ಆಗಿ ಬರ್ಗೂರು ರಾಮಚಂದ್ರಪ್ಪನವರು ಕೂಡ ಒಂದು ಏನು ಲೆಟರ್ ನ ಬರೆದಿದ್ರು. ಆ ಲೆಟರ್ ಏನಂತ ಹೇಳ್ತಾರೆ ಅಂದ್ರೆ, 2002ರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದರ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಅವರು ಸುತ್ತೋಲೆಯನ್ನ ಹೊರಡಿಸ್ತಾರೆ. ಅದ್ರಲ್ಲಿ ಏನಂತ ಹೇಳಲಾಗುತ್ತೆ ಅಂದ್ರೆ, ಕನ್ನಡ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಕರ್ನಾಟಕ ಆಡಳಿತಾತ್ಮಕ ಭಾಷಾ ನೀತಿ ಒಂದು ಪಾಲಿಸಿಯನ್ನ ಹೊರಡಿಸ್ತಾರೆ. ಅದ್ರ ಪ್ರಕಾರ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೂಡ ಮೊದಲಿಗೆ ಯಾವ ಭಾಷೆಯಲ್ಲಿ ಕ್ವಶನ್ ಗಳನ್ನ ಫ್ರೇಮ್ ಮಾಡಬೇಕು ಅಂತ ಕೇಳಿದ್ರೆ ಕನ್ನಡದಲ್ಲಿ. ಆದ್ರೆ ಕಳೆದ 24-25 ವರ್ಷಗಳಿಂದ ಈ ಕೆಲಸ ಆಗ್ತಿಲ್ಲ. ಆ ಕಾರಣಕ್ಕೆ ಮುಂದೆ ಏನಾಗ್ಬೇಕು ಅಂದ್ರೆ, ಕ್ವಶನ್ ಗಳನ್ನ ಮೊದಲಿಗೆ ಕನ್ನಡದಲ್ಲಿ ಫ್ರೇಮ್ ಮಾಡಿ ಅದನ್ನ ಆಮೇಲೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಇನ್ನು ನಾಲ್ಕನೇ ವಿಚಾರ ಬಂದು ಏನು, ಇವ್ರು ಎಕ್ಸಾಮ್ ಅಲ್ಲಿ ಆಲ್ ಟಿಕೆಟ್ ಅಲ್ಲೇ ಕೊಟ್ಬಿಡ್ತಾರೆ, ಅದು ನೋಟಿಫಿಕೇಶನ್ ಅಲ್ಲೇ ಹಾಕ್ಬಿಡ್ತಾರೆ. ನಿಮ್ಗೆ ಏನಾದ್ರೂ ಏನು ಕನ್ನಡದಲ್ಲಿ ಕ್ವಶನ್ಗಳು ಅರ್ಥ ಆಗ್ತಿಲ್ಲ ಅನ್ನೋದಾದ್ರೆ ಇಂಗ್ಲಿಷ್ ಅಂತಿಮ ಅಂತ ಹೇಳ್ತಾರಲ್ಲ, ಅವ್ರು ಇಂಗ್ಲಿಷ್ ಅಂತಿಮ ಅಂತ ಹೇಳಲಿಕ್ಕೆ ಅವ್ರು ಯಾರು? ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿ ಕನ್ನಡವನ್ನ ಪ್ರಮೋಟ್ ಮಾಡಬೇಕು, ಅದನ್ನ ಎನ್ಕರೇಜ್ ಮಾಡಬೇಕು ಅಂತ ಹೇಳ್ತಿರಲ್ಲ, ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನಕ್ಕೆ ಅಂದ್ರೆ, ಪ್ರತಿಯೊಂದು ವಿಚಾರದಲ್ಲಿ ಕನ್ನಡ ಅಂತ ಹೇಳಿ ನೀವೇ ಕನ್ನಡ ರಾಮಾಯಣ ಅಂತ ಹೆಸರು ತಗೊಂಡಿದ್ದೀರಾ. ಆದ್ರೆ ಇದೇ ಕನ್ನಡಿಗರಿಗೆ ಆಗ್ತಿರುವಂತ ಅನ್ಯಾಯವನ್ನ ನೋಡದಿರುವ ರೀತಿಯಲ್ಲಿ ಇವತ್ತಿಗೆ ಕೂತಿದ್ದೀರಾ. ಆ ಕಾರಣಕ್ಕೆ ನಾರಾಯಣಗೌಡರು ಕೂಡ ಹೇಳ್ತಿದ್ರು, ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಬಹುದು ಅಂತ. ಕಪ್ಪು ಚುಕ್ಕಿಯಾಗಿ ಉಳಿಬಹುದು ಅಂತ ಹೇಳಿದ್ರೆ, ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಆ ಕಾರಣಕ್ಕೆ ನಮ್ಮೆಲ್ಲ ಬೇಡಿಕೆಗಳೇನಿದೆ ಆ ಎಲ್ಲ ಬೇಡಿಕೆಗಳನ್ನ ನಾನು ನಾರಾಯಣಗೌಡರ ಮಡಿಲಿಗೆ ಹಾಕುತ್ತಾ ನಮ್ಮೆಲ್ಲರ ಏನ್ ನಮ್ಮ ಬೇಡಿಕೆ ಇದೆ ಅದೆಲ್ಲದನ್ನು ಕೂಡ ನಾರಾಯಣಗೌಡರಿಗೆ ಸಲ್ಲಿಸುತ್ತಾ ನನಗಿಲ್ಲಿ ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕರವೇ ತಂಡದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.